ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ರೀಸೆಂಟಾಗಿ ನಾನು ಬ್ಯಾಂಗ್ಳೂರ್ ಟು ಊಟಿ ಯಾವುದೆಲ್ಲ ಪ್ಲೇಸಸ್ ವಿಸಿಟ್ ಮಾಡ್ಬೋದು ಮತ್ತು ಊಟಿ ಟು ಕೂನೂರ್ ಯಾವುದೆಲ್ಲ ಪ್ಲೇಸಸ್ ವಿಸಿಟ್ ಮಾಡ್ಬೋದು ಅನ್ನೋ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಮಧ್ಯದಲ್ಲಿ ನಾನು ಸ್ಟ್ರಾಬೆರಿ ಫಾರ್ಮ್ ವಿಸಿಟ್ ಮಾಡಿದ್ದು ಕೂಡ ವಿಡಿಯೋ ಶೇರ್ ಮಾಡಬೇಕು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ನೀವು ಕೇಳಿರ್ಬೋದು ದ ಬ್ಯಾಂಗ್ಳೂರ್ ಬೆರಿ ಕಂಪನಿ ಅಂತ. ಈ ಕಂಪನಿ ನೇಮಲ್ಲಿ ನಾವು ಬೆಂಗಳೂರಲ್ಲಿ 2-3 ಫಾರ್ಮ್ನ ನೋಡ್ಬೋದು, ಸ್ಟ್ರಾಬೆರಿ ಫಾರ್ಮ್ನ. ಸೊ ಅದರಲ್ಲಿ ನಾವು ಈಗ ಆಲ್ರೆಡಿ ನಾನು 3 to 4 ಇಯರ್ಸಿಂದ ಈ ಸ್ಟ್ರಾಬೆರಿ ಫಾರ್ಮ್ನ ಕಂಟಿನ್ಯೂಯಸ್ ಆಗಿ ಜಾನ್ವರಿ ಅಥವಾ ಫೆಬ್ರವರಿ ಮಂತಲ್ಲಿ ವಿಸಿಟ್ ಮಾಡ್ತಾ ಇದ್ದೀವಿ. ಯಾಕಂದರೆ ನಮ್ಮ ಮನೇಲಿ ಎಲ್ರಿಗೂ ಸ್ಟ್ರಾಬೆರಿ ಅಂದರೆ ಸಖತ್ ಇಷ್ಟ. ನಾವು ಇಲ್ಲಿ ಶಾಪಲ್ಲಿ ತಗೊಳ್ಳೋ ಸ್ಟ್ರಾಬೆರಿಗೂ ಅಲ್ಲಿ ವಿಸಿಟ್ ಮಾಡಿ ಫಾರ್ಮಲ್ಲಿ ಸ್ಟ್ರಾಬೆರೀಸ್ನ ತಿನ್ನೋದಕ್ಕೂ ಟೇಸ್ಟ್ ತುಂಬಾ ಡಿಫ್ರೆನ್ಸ್ ಆಗಿರುತ್ತೆ. ಫಾರ್ಮಲ್ಲಿ ನಾವು ಪಿಕ್ ಮಾಡಿ ಅಲ್ಲೇ ತಿಂತಕ್ಕಂಥ ಸ್ಟ್ರಾಬೆರಿ ಸಿಕ್ಕಾಬಟ್ಟೆ ಸ್ವೀಟಾಗಿರುತ್ತೆ. ಹಾಗೆ ಇವರು ಯಾವುದೇ ರೀತಿ ಕೆಮಿಕಲ್ನ ಹಾಕ್ದೇ ಹಾಗೆ ಸ್ಟ್ರಾಬೆರೀಸ್ನ ಬೆಳೆಯೋದ್ರಿಂದ ನಾವು ಅಲ್ಲಿನೇ ಪಿಕ್ ಮಾಡಿ ಹಾಗೇ ತಿನ್ಬೋದು. ಚಿಕ್ಕಬಳ್ಳಾಪುರ ಹತ್ರ ಒಂದು ಸ್ಟ್ರಾಬೆರಿ ಫಾರ್ಮ್ ಇದೆ. ಅದು ಬಿಟ್ಟರೆ ತಿಮ್ಮನಾಯಕನಹಳ್ಳಿ ಅಂತ ಅದು ಕೂಡ ಅಲ್ಲಿ ಸ್ಟ್ರಾಬೆರಿ ಫಾರ್ಮ್ ಇದೆ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇರೋ ಸ್ಟ್ರಾಬೆರಿ ಫಾರ್ಮ್ ಇರೋದು ರಾಜೇನಹಳ್ಳಿ ಬೆರಿ ಫಾರ್ಮ್ ಅಂತ. ಇಲ್ಲಿ ನೀವು ಅಮೇರಿಕನ್ ಹಾಗೆ ಇಟಾಲಿಯನ್ ಸ್ಟ್ರಾಬೆರೀಸ್ನ ನೋಡ್ಬೋದು. ಅಲ್ಲಿ ನಿಮಗೆ ನಾವು ಪ್ಲೇಸ್ನ ವಿಸಿಟ್ ಮಾಡಿದಾಗ ಅಲ್ಲೇನು ಯಾರೆಲ್ಲ ಇರ್ತಾರಲ್ವ ಫಾರ್ಮ್ನ ನೋಡ್ಕೊತಾ ಇರೋರು ಹಾಗೆ ಇದನ್ನು ನಡೆಸ್ತಾ ಇರೋರು, ಅವ್ರು ಬಂದುಬಿಟ್ಟು ನಮಗೆ ನಾವು ಇಲ್ಲೆಲ್ಲ ಸ್ಟ್ರಾಬೆರೀಸ್ನ ತಕ್ಕೋಬೋದು, ಹಾಗೆ ಅದ್ರ ಜೊತೆ ಯಾವ ಸ್ಟ್ರಾಬೆರಿ ಯಾವುದು ಅಂತ ಕೂಡ ತಿಳಿಸ್ಕೊಡ್ತಾರೆ. ಹಾಗೆ ಸ್ಟ್ರಾಬೆರಿ ಅಲ್ಲದೆ ಚೆರ್ರಿ ಟೊಮೆಟೊ ಆಗಿರ್ಬೋದು, ಬ್ರಾಕ್ಲಿ, ಗ್ರೀನ್ ಚಿಲ್ಲಿ, ಹಾಗೆ ಕೊತ್ತಂಬರಿ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಹಾಗೆ ಪಾಲಕ್ ಸೊಪ್ಪು, ಈ ಥರ ಎಲ್ಲ ಫಾರ್ಮಲ್ಲೂ ಡಿಫ್ರೆಂಟಾಗಿ ವೆಜಿಟೇಬಲ್ಸ್ ಮತ್ತು ಫ್ಲವರ್ಸ್ ಕೂಡ ಇವರು ಬೆಳೀತಾರೆ. ಅದನ್ನು ಕೂಡ ನೀವು ಪ್ಲಕ್ ಮಾಡಿ ಅದನ್ನು ನಾವು ಪರ್ಚೇಸ್ ಮಾಡಬೇಕಾಗತ್ತೆ. ನಾವು ಏನೇನೆಲ್ಲ ನಮ್ಮ ಕೈಯಿಂದ ಕೀಳ್ತೀವಲ್ವ ಅದೆಲ್ಲನೂ ನಾವು ಪರ್ಚೇಸ್ ಮಾಡಬೇಕಾಗತ್ತೆ. ಸ್ಟ್ರಾಬೆರೀಸ್ನೂ ಕೂಡ ನಾವು ಅಲ್ಲಿ ಎಷ್ಟು ಕೀಳ್ತೀವಿ ನಮ್ಗೆ ಎಷ್ಟು ಬೇಕು ಅಷ್ಟು ತಿನ್ಬೋದು. ಹಾಗೆ ಉಳಿದಿದ್ದನ್ನು ನಾವು ತಗೊಳ್ಳೇಬೇಕು. ನಾವು ಸುಮ್ಮನೆ ಕಿತ್ಬಿಟ್ಟು ಅಲ್ಲಿ ಕೊಟ್ಟು ಬರ್ತೀವಿ ಅಂದರೆ ಆಗ ಹಂಗಿಲ್ಲ ಅಲ್ಲಿ. ಸೊ ನಾವು ಎಷ್ಟೆಲ್ಲ ಪ್ಲಕ್ ಮಾಡಿರ್ತೀವಿ ಅದೆಲ್ಲನೂ ನಾವು ಪರ್ಚೇಸ್ ಮಾಡಬೇಕಾಗತ್ತೆ. ಹಾಗೆ ಲಾಸ್ಟ್ ಇಯರಿಂದ ಕೂಡ ಅಲ್ಲಿ ಒಂದು ಚಿಕ್ಕದಾಗಿ ಕೆಫೆ ಥರ ಕೂಡ ಮಾಡಿದ್ದಾರೆ. ಅಲ್ಲಿ ಪ್ಯಾನ್ ಕೇಕ್, ಅದಕ್ಕೆ ಸ್ಟ್ರಾಬೆರಿ ಜಾಮ್ ಆಗಿರ್ಬೋದು, ಹಾಗೆ ಸ್ಯಾಂಡ್ವಿಚ್, ಹೀಗೆ ಬೆರೀಸ್ ರಿಲೇಟೆಡ್ ಒಂದಷ್ಟು ಫುಡ್ ಸಿಗತ್ತೆ. ಹಾಗೆ ಬೆರ್ರೀಸ್ ಮಿಲ್ಕ್ ಶೇಕ್ ಕೂಡ ಸಿಗುತ್ತೆ, ನೀವು ಅದನ್ನು ಟ್ರೈ ಮಾಡ್ಬೋದು. ಹಾಗೆ ಈ ಸಲ ಒಂದು ಟೆಂಟ್ ಥರ ಮಾಡಿದರು. ಅಲ್ಲಿ ಒಂದಷ್ಟು ಚೇರ್ ಆಗಿರ್ಬೋದು, ಮ್ಯಾಟ್ಸ್ ಆಗಿರ್ಬೋದು, ಅದೆಲ್ಲ ಅವರೇ ಫಾರ್ಮಲ್ಲಿ ಮಾಡಿರ್ತಕ್ಕಂಥದ್ದು. ಸೊ ಅಲ್ಲಿ ನೀವು ರಿಲ್ಯಾಕ್ಸ್ ಆಗಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಬೋದು. ನೀವು ಈ ಸ್ಟ್ರಾಬೆರಿ ಫಾರ್ಮ್ನ ವಿಸಿಟ್ ಮಾಡ್ತಾ ಇದ್ದೀರಾ ಅಂದರೆ ಅದಕ್ಕಂತಲೇ ಒಂದಿನ ಫುಲ್ ಎತ್ತಿಡಬೇಕಾಗತ್ತೆ. ನಾವು ಈ ಫಾರ್ಮ್ನ ವಿಸಿಟ್ ಮಾಡ್ತಾ ಹೋಗ್ತಾ ಬರ್ತಾ ಯಾವುದಾದ್ರೂ ಪ್ಲೇಸ್ ಇತ್ತು ಅಂದರೆ ಅದನ್ನು ಕೂಡ ವಿಸಿಟ್ ಮಾಡ್ಬೋದು. ಚಿಕ್ಕಬಳ್ಳಾಪುರಲ್ಲಿರ್ತಕ್ಕಂಥ ಸ್ಟ್ರಾಬೆರಿ ಫಾರ್ಮ್ನ ವಿಸಿಟ್ ಮಾಡ್ತಾ ಇದ್ದೀರಾ ಅಂದರೆ ವಿಸಿಟ್ ಮಾಡಿ ಆದಮೇಲೆ ಸಂಜೆ ಈಶಾ ಫೌಂಡೇಶನ್ಗೆ ಹೋಗ್ಬೋದು. ಇಲ್ಲ ಬೆಳಗಿನ ಜಾವನೇ ನೀವು ನಂದಿ ಹಿಲ್ಸ್ನ ವಿಸಿಟ್ ಮಾಡಿ ಆಮೇಲೆ ಸ್ಟ್ರಾಬೆರಿ ಫಾರ್ಮ್ನ ವಿಸಿಟ್ ಮಾಡ್ಬೋದು. ಅಥವಾ ನೀವು ತಿಮ್ಮನಾಯಕನಹಳ್ಳಿ ಇರ್ತಕ್ಕಂಥ ಸ್ಟ್ರಾಬೆರಿ ಫಾರ್ಮ್ನ ವಿಸಿಟ್ ಮಾಡ್ತಾ ಇದ್ದೀರಾ ಅಂದರೆ ನೀವು ಬೆಳಗ್ಗೆ ಚಿಕ್ಕ ತಿರುಪತಿ ದೇವಸ್ಥಾನನ ವಿಸಿಟ್ ಮಾಡಿ ಆಮೇಲೆ ಈ ಸ್ಟ್ರಾಬೆರಿ ಫಾರ್ಮ್ನ ವಿಸಿಟ್ ಮಾಡೋದಕ್ಕೆ ಹೋಗ್ಬೋದು. ತುಂಬ ಬಿಸಿಲಿರುತ್ತೆ, ಸೊ ನೀವು ನೀರನ್ನು ಆದಷ್ಟು ಜಾಸ್ತಿ ತೊಗೊಂಡು ಹೋಗಿ ಹ್ಯಾಟ್ ಆಗಿರ್ಬೋದು, ಸನ್ಸ್ಕ್ರೀನ್ ಆಗಿರ್ಬೋದು ಎಲ್ಲನೂ ನಾವು ನೀಟಾಗಿ ತೊಗೊಂಡು ಹೋಗ್ಬೇಕಾಗತ್ತೆ. ಆದಷ್ಟು ಸ್ಲಿಪ್ಪರ್ನ ಅವಾಯ್ಡ್ ಮಾಡಿ ಶೂಸನ್ನು ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಡಾರ್ಕ್ ಕಲರ್ ಡ್ರೆಸ್ ಹಾಕ್ಕೊಂಡ್ರೆ ಫೋಟೋಸ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಫುಲ್ ಗ್ರೀನರಿ ಇರುತ್ತೆ, ಹಾಗೆ ಸ್ಟ್ರಾಬೆರೀಸ್ ಎಲ್ಲ ಫುಲ್ ಡಾರ್ಕ್ ರೆಡ್ ಇರೋದ್ರಿಂದ ಫೋಟೋಸ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಒಂದು ಚಿಕ್ಕದು ಮ್ಯಾನ್ ಮೇಡ್ ಲೇಕ್ ಕೂಡ ಇತ್ತು. ಅಲ್ಲಿ ದೊಡ್ಡ ದೊಡ್ಡ ಮರಗಳು, ಅಲ್ಲಿ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋದಕ್ಕೆ, ಆಟ ಆಡೋದಕ್ಕೆ ಮಕ್ಕಳು ತುಂಬ ಚೆನ್ನಾಗಿತ್ತು. ಹಾಗೆ ಇವಾಗ ತೋರಿಸಿದ್ನಲ್ವ ಈ ಸ್ಟ್ರಾಬೆರಿ ಫಾರ್ಮಲ್ಲಿ ಬರ್ಡೇ ಸೆಲೆಬ್ರೇಷನ್ ಕೂಡ ಆಗುತ್ತೆ. ನೀವು ಮುಂಚೆನೇ ಕಾಲ್ ಮಾಡಿ ಅಲ್ಲಿ ಸ್ಲಾಟ್ನ ಬುಕ್ ಮಾಡಿದ್ರೆ ಬರ್ಡೇಗೆ ಎಲ್ಲನೂ ಅವರು ಅರೇಂಜ್ ಮಾಡ್ತಾರೆ. ನಾವು ಹೋಗಿದ್ದಾಗ ಕೂಡ ಬರ್ಡೇ ಸೆಲೆಬ್ರೇಷನ್ ನಡೀತಾ ಇತ್ತು. ಸೊ ಬೇರೆ ಯಾರ್ದೋ ಬರ್ಡೇ ಸೆಲೆಬ್ರೇಷನ್ ಆಗಿರೋದ್ರಿಂದ ನಾನು ಅದನ್ನು ವಿಡಿಯೋ ಶೇರ್ ಮಾಡೋದಕ್ಕೆ ಹೋಗ್ತಾ ಇಲ್ಲ. ಮಕ್ಕಳಿಗೆ ಫುಲ್ ಡೇ ಆ್ಯಕ್ಟಿವಿಟೀಸ್ ಆಗಿರ್ಬೋದು. ಸೊ ಫುಲ್ ಅವ್ರಿಗೆ ಬರ್ಡೇ ಅಂದರೆ ಜಸ್ಟ್ ಒಂದು ಕೇಕ್ ಕಟ್ಟಿಂಗ್ ಡೆಕೋರೇಷನ್ ಇರೋದಿಲ್ಲ, ಅವ್ರಿಗೊಂದಷ್ಟು ಆ್ಯಕ್ಟಿವಿಟಿ ಕೂಡ ಇರುತ್ತೆ. ಸೊ ಇವಾಗ ನೀವು ಚೆರ್ರಿ ಟೊಮೆಟೊ ನೋಡ್ತಾ ಇರ್ಬೋದು, ಹಾಗೆ ಪರ್ಪಲ್ ಕಲರ್ ಕ್ಯಾಬೇಜ್ ಆಗಿರ್ಬೋದು, ಬ್ರಾಕ್ಲಿ ಆಗಿರ್ಬೋದು, ಎಲ್ಲನೂ ನಾವು ಎಷ್ಟು ಗಿಡದಿಂದ ಕಿತ್ಕೋತೀವಿ ಅದನ್ನೆಲ್ಲ ನಾವೇ ಪರ್ಚೇಸ್ ಮಾಡಬೇಕಾಗತ್ತೆ.
ಹಾಗೆ ಈ ಸ್ಟ್ರಾಬೆರಿ ಫಾರ್ಮ್ಗೆ ಎಂಟ್ರಿ ಫೀಸ್ ಬಂದು ಒಬ್ಬರಿಗೆ 450 ರುಪೀಸ್ ಇರುತ್ತೆ. ಇಲ್ಲಿ ಕಿಡ್ಸ್ ಮತ್ತು ಅಡಲ್ಟ್ ಅಂತ ಸಪ್ರೇಟ್ ಚಾರ್ಜಸ್ ಏನೂ ಇರೋದಿಲ್ಲ. ಬಿಲೋ 3 ಇಯರ್ಸ್ ಮೇ ಬಿ ಫ್ರೀ ಅಂತ ಅನಿಸುತ್ತೆ. ನೀವು ವೆಬ್ಸೈಟಲ್ಲಿ ಚೆಕ್ ಮಾಡಿದ್ರೆ ಎಲ್ಲ ಡೀಟೇಲ್ಸು ಬರುತ್ತೆ. ಈ ಫಾರ್ಮ್ನ ವಿಸಿಟ್ ಮಾಡೋದಕ್ಕೆ ಮುಂಚೆನೇ ನೀವು ಬುಕ್ ಮಾಡ್ಕೋಬೇಕಾಗತ್ತೆ ಆನ್ಲೈನಲ್ಲಿ. ಯಾವ ವೆಬ್ಸೈಟ್ ಅಂತೇಳಿ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಶೇರ್ ಮಾಡಿರ್ತೀನಿ. ಸೊ ಇದು ಡಿಸೆಂಬರ್ ಎಂಡ್ ಅಥವಾ ಜಾನ್ ಮತ್ತು ಫೆಬ್ರವರಿಲಿ ಮಾತ್ರ ಈ ಪ್ಲೇಸ್ ಓಪನ್ ಇರುತ್ತೆ. ವರ್ಷದ ಎಲ್ಲ ದಿನವೂ ಓಪನ್ ಇರೋದಿಲ್ಲ. ಯಾಕಂದರೆ ಸ್ಟ್ರಾಬೆರಿ ಸೀಸನಲ್ಲಿ ಮಾತ್ರ ಈ ಸ್ಟ್ರಾಬೆರಿ ಫಾರ್ಮ್ನ ಓಪನ್ ಮಾಡ್ತಾರೆ. ಲಿಂಕು ಕೂಡ ನಿಮಗೆ ಬುಕ್ ಮಾಡೋದಕ್ಕೆ ಅದೇ ಟೈಮಲ್ಲಿ ಓಪನ್ ಆಗುತ್ತೆ. ಸೊ ಬೆಳಗ್ಗೆ ಮತ್ತು ಮಧ್ಯಾಹ್ನ ಅಂತ 2 ಸ್ಲಾಟ್ ಕೊಟ್ಟಿರ್ತಾರೆ. ನೀವು ಯಾವ ಸ್ಲಾಟ್ ಬೇಕು ಅನ್ನೋದನ್ನು ಚೂಸ್ ಮಾಡಿ ಬುಕ್ ಮಾಡ್ಕೋಬೋದು. ಹಾಗೆ ಬ್ಯಾಸ್ಕೆಟ್ನ ನೀವು ಮನೆಯಿಂದ ಕೂಡ ತರ್ಬೋದು, ಅಲ್ಲೂ ಕೂಡ ಬ್ಯಾಸ್ಕೆಟ್ ಇಟ್ಟಿರ್ತಾರೆ. ಲಾಸ್ಟ್ ಟೈಮೆಲ್ಲ ಕವರಲ್ಲಿ ಸ್ಟ್ರಾಬೆರೀಸ್ನ ಹಾಕ್ಕೊಡ್ತಾಯಿದ್ರು. ಈ ಸಲ ಅದಕ್ಕಂತಾನೆ ಸಪ್ರೇಟ್ ಬಾಕ್ಸ್ ಕೂಡ ಮಾಡಿದ್ದಾರೆ. ಸೊ ಕ್ಯಾರಿ ಮಾಡೋದಕ್ಕೆ ಈಸಿ ಆಗುತ್ತೆ, ಸ್ಟ್ರಾಬೆರೀಸ್ ಹಾಳಾಗೋದಿಲ್ಲ ಮನೆಗೆ ತೊಗೊಂಡು ಹೋಗೋವರೆಗೂ ಅಂಥೇಳಿ. ಇಲ್ಲ ಅಂದರೆ ಕವರಲ್ಲಿ ಫ್ರೆಶ್ ಸ್ಟ್ರಾಬೆರೀಸ್ನ ಹಾಗೆ ತೊಗೊಂಡೋಗ್ಬಿಟ್ರೆ ಬಿಸಿಲಿಗೆ ಮತ್ತು ಸ್ಟ್ರಾಬೆರೀಸ್ ಹಣ್ಣು ಕೂಡ ಆಗಿರುತ್ತೆ, ಒಂದಕ್ಕೊಂದು ಟಚ್ ಆಗಿ ಅದು ಹಾಳಾಗಿ ಹೋಗ್ತಾ ಇತ್ತು ಎಷ್ಟೊಂದು ಸ್ಟ್ರಾಬೆರೀಸ್. ಈ ಸಲ ಬಾಕ್ಸ್ ಮಾಡಿ ಪ್ಯಾಕ್ ಮಾಡಿ ಕೊಡ್ತಾ ಇರೋದ್ರಿಂದ ಸ್ಟ್ರಾಬೆರೀಸ್ನ ನಾವು ಫ್ರೆಶ್ ಆಗಿ ಮನೆಗೆ ತಂದು ತಿನ್ಬೋದು. ನೀವು ವಿಡಿಯೋದಲ್ಲಿ ಏನು ನೋಡ್ತಾ ಇದ್ದೀರಾ ಸಖತ್ ಡಾರ್ಕ್ ರೆಡ್ಡಿಶ್ ಆಗಿ ಇದೇ ಕಲರಲ್ಲಿರುತ್ತೆ. ಟೇಸ್ಟ್ ಅಂತೂ ತುಂಬ ಅಂದರೆ ತುಂಬ ಸ್ವೀಟಾಗಿರುತ್ತೆ. ನಾನಿಲ್ಲಿ ಶಾಪಲ್ಲಿ ತೊಗೊಂಡು ಸ್ಟ್ರಾಬೆರೀಸ್ನ ಟೇಸ್ಟ್ ಮಾಡಿದಾಗ ಅಷ್ಟೊಂದು ಇಷ್ಟ ಆಗಿರಲಿಲ್ಲ. ಬಟ್ ಯಾವಾಗ ಫಸ್ಟ್ ಇಯರ್ ನಾವು ಸ್ಟ್ರಾಬೆರಿ ಫಾರ್ಮ್ನ ವಿಸಿಟ್ ಮಾಡಿದ್ವಿ ಆವಾಗಿಂದ ಸಿಕ್ಕಾಬಟ್ಟೆ ಫೇವ್ರೆಟ್ ಆಗೋಯಿತು ಸ್ಟ್ರಾಬೆರಿ ಫ್ರೂಟ್. ಸೊ ನೀವು ಅಲ್ಲಿಗೆ ಹೋಗಬೇಕು ಅಂದರೆ ಹೊಟ್ಟೆ ಖಾಲಿ ಇಟ್ಕೊಂಡು ಹೋಗಬೇಕು. ಯಾಕಂದರೆ ನಾವು ಅಷ್ಟು ಪೇ ಮಾಡಿರ್ತೀವಲ್ವ, ನೀವು ಅಲ್ಲೇ ಕಿತ್ಕೊಂಡು ಎಷ್ಟು ಬೇಕಾದರೂ ಸ್ಟ್ರಾಬೆರೀಸ್ನ ತಿನ್ಬೋದು. ತಿಂತಾ ಇದ್ದರೆ ನಿಮ್ಗೆ ಎಷ್ಟು ತಿಂದರೂ ಸಾಕಾಗೋದೇ ಇಲ್ಲ, ಅಷ್ಟು ಸ್ವೀಟಾಗಿರುತ್ತೆ. ಯಾರಿಗೆಲ್ಲ ಸ್ಟ್ರಾಬೆರಿ ಫ್ರೂಟ್ ಫೇವ್ರೆಟ್ ಅಂದರೆ ನೀವು ಒಂದ್ಸಲ ಆದರೂ ಸ್ಟ್ರಾಬೆರಿ ಫಾರ್ಮ್ನ ವಿಸಿಟ್ ಮಾಡಲೇಬೇಕು. ಹಾಗೆ ಈ ಸಲ ಈ ಫಾರ್ಮಲ್ಲಿ ಮೇಲ್ಗಡೆ ಶೀಟ್ ಇದ್ದಿದ್ದರಿಂದ ಅಷ್ಟು ಬಿಸಿಲು ಅಂತ ಅನಿಸ್ತಾ ಇರಲಿಲ್ಲ. ಲಾಸ್ಟ್ ಇಯರೆಲ್ಲ ಓಪನ್ ಸ್ಪೇಸ್ ಇತ್ತು, ಹಾಗಾಗಿ ತುಂಬಾ ಬಿಸಿಲು ಅನಿಸ್ತಾ ಇತ್ತು. ಅಲ್ಲಿಂದ ಜಸ್ಟ್ 1 or 2 ಕಿಲೋಮೀಟರ್ಸ್ ಬಂದರೆ ನಿಮಗೆ ಇನ್ನೊಂದು ಫಾರ್ಮ್ ಸಿಗುತ್ತೆ. ಇದು ಕೂಡ ಅವ್ರದ್ದೇನೆ. ಬಟ್ ಇಲ್ಲಿ ಹಾರ್ಸ್ ರೈಡಿಂಗ್ ಆಗಿರ್ಬೋದು ಅಥವಾ ಈ ಥರ ಒಂದಷ್ಟು ಪ್ರಾಣಿಗಳನ್ನು ನೋಡೋದಕ್ಕೆ ಸಿಗುತ್ತೆ. ಅದನ್ನು ಟಚ್ ಮಾಡ್ಬೋದು, ಫೀಡ್ ಮಾಡ್ಬೋದು, ಮಕ್ಕಳಿಗೆ ಇಷ್ಟ ಆಗುತ್ತೆ. ನೀವು ರಾಜನಹಳ್ಳಿ ಫಾರ್ಮ್ನ ವಿಸಿಟ್ ಮಾಡಿದಾಗ ಅಲ್ಲಿ ನಿಮಗೆ ಬೋರ್ಡ್ ಕೂಡ ಹಾಕಿಟ್ಟಿರ್ತಾರೆ, ನಿಮಗೆ ಸ್ವಲ್ಪ ದೂರದಲ್ಲಿ ಇದೊಂದು ಪ್ಲೇಸ್ ಇದೆ, ನೀವು ಬೇಕಾದರೆ ವಿಸಿಟ್ ಮಾಡ್ಬೋದು ಅಂತ. ಇಲ್ಲಿ ಎಂಟ್ರಿ ಚಾರ್ಜಸ್ ಏನೂ ಇರೋದಿಲ್ಲ, ಎಂಟ್ರಿ ಫ್ರೀ ಆಗಿರುತ್ತೆ. ನೀವು ಹಾರ್ಸ್ ರೈಡ್ ಮಾಡ್ತೀರಾ ಅಂದರೆ ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ. ಹಾಗೆ ಚಿಕ್ಕದಾಗಿರ್ತಕ್ಕಂಥ ಒಂದು ರೆಸ್ಟೋರೆಂಟ್ ಮತ್ತು ಬಾರ್ಬಿಕ್ಯೂ ಕೂಡ ಇಟ್ಕೊಂಡಿದ್ದಾರೆ. ವೆಜ್ ಹಾಗೆ ನಾನ್ ವೆಜ್ ಎರಡೂ ಕೂಡ ಸಿಗುತ್ತೆ. ಬಟ್ ಸ್ಟ್ರಾಬೆರೀಸೇ ತಿಂದು ಹೊಟ್ಟೆ ತುಂಬಿರುತ್ತೆ, ಹಾಗಾಗಿ ಮತ್ತೇನು ಊಟ ಎಲ್ಲ ಮಾಡೋದಕ್ಕೆ ಇಲ್ಲಿ ಆಗೋದೇ ಇಲ್ಲ. ಹಾಗಾಗಿ ನಾನು ಆ ವಿಡಿಯೋ ಏನು ಶೇರ್ ಮಾಡ್ತಾ ಇಲ್ಲ. ಚಿಕ್ಕದಾಗಿ ಒಂದು ಮ್ಯಾನ್ ಮೇಡ್ ಪಾಂಡ್ ಥರ ಏನೋ ಮಾಡಿದ್ದಾರೆ, ಅಲ್ಲಿ ಬೋಟಿಂಗ್ ಕೂಡ ಇರುತ್ತೆ, ಜೊತೆಗೆ ಫಿಶಿಂಗ್ ಕೂಡ ಮಾಡ್ಬೋದು. ಅವರೇ ಎಲ್ಲ ವ್ಯವಸ್ಥೆ ಕೂಡ ಮಾಡಿಕೊಟ್ಟಿರ್ತಾರೆ, ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಇರುತ್ತೆ. ನಾನು ಆಲ್ಮೋಸ್ಟ್ 3-4 ಇಯರ್ಸಿಂದ ಸ್ಟ್ರಾಬೆರಿ ಫಾರ್ಮ್ನ ವಿಸಿಟ್ ಮಾಡಿದ್ದು ವಿಡಿಯೋ ಶೇರ್ ಮಾಡ್ತಾನೆ ಬಂದಿದ್ದೀನಿ. ಹಾಗೆ ಈ ಸತಿನೂ ಕೂಡ ನಾವು ಸ್ಟ್ರಾಬೆರಿ ಫಾರ್ಮ್ನ ವಿಸಿಟ್ ಮಾಡಿದಾಗ ಯಾವ ರೀತಿ ಇತ್ತು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ. ಯಾವುದೇ ಥರ ಡಿಸಪಾಯಿಂಟ್ ಆಗೋದಿಲ್ಲ, ಸ್ಟ್ರಾಬೆರೀಸ್ ಅಷ್ಟು ಚೆನ್ನಾಗಿರುತ್ತೆ. ನಾವು ಎಷ್ಟು ಬೇಕಾದರೂ ಸ್ಟ್ರಾಬೆರೀಸ್ನ ಅಲ್ಲೇ ತಿನ್ಬೋದು. ಹಾಗೆ ನಮ್ಗೆ ಎಷ್ಟು ಬೇಕು ಅಂದರೆ ನಾವು ಎಷ್ಟು ಕಿತ್ತಿರ್ತೀವಿ ಅದು ಎಷ್ಟು kg ವೆಯ್ಟ್ ಇರುತ್ತೆ ಅಷ್ಟಕ್ಕೇ ಅವರು ಪ್ರೈಸ್ ಹಾಕ್ಬಿಟ್ಟು ಸ್ಟ್ರಾಬೆರೀಸ್ನ ನಮಗೆ ಕೊಡ್ತಾರೆ. ನೀವು ಫ್ಯಾಮಿಲಿ ಹಾಗೆ ಮಕ್ಕಳ ಜೊತೆ ಮತ್ತು ಸ್ಟ್ರಾಬೆರಿ ಲವರ್ಸ್ ಜೊತೆ ಎಲ್ಲಾದರೂ ಆಚೆ ಹೋಗಬೇಕು ವೀಕೆಂಡಲ್ಲಿ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದರೆ ಈ ಪ್ಲೇಸ್ ಬೆಸ್ಟ್ ಅಂತಲೇ ಹೇಳ್ಬೋದು. ತುಂಬಾ ಇಷ್ಟ ಆಗುತ್ತೆ. ಸ್ಟ್ರಾಬೆರಿ ಇಷ್ಟ ಇಲ್ಲದೆ ಇರೋರು ಖಂಡಿತ ಈ ಪ್ಲೇಸ್ ವಿಸಿಟ್ ಮಾಡಬೇಡಿ. ಯಾಕಂದರೆ ನಿಮಗೆ ಆ ಸ್ಟ್ರಾಬೆರಿ ತಿನ್ನಲಿಲ್ಲ ಅಂದರೆ ಅಲ್ಲಿ ಹೋಗಿದ್ದು ನಿಮಗೆ ವರ್ತ್ ಅಂತ ಅನಿಸಲ್ಲ. 450 ರುಪೀಸ್ ಕೊಟ್ಟು ವಿಸಿಟ್ ಮಾಡಿರ್ತೀರ, ಅಲ್ಲಿ ಸ್ಟ್ರಾಬೆರಿನೇ ತಿನ್ನಲಿಲ್ಲ ಅಂದರೆ ಬೇರೆ ಏನೂ ಇರೋದಿಲ್ಲ ಅಲ್ಲಿ ಮಾಡೋದಕ್ಕೆ ಅಂತ. ಸೊ ಸ್ಟ್ರಾಬೆರೀಸ್ ಯಾರಿಗೆಲ್ಲ ಇಷ್ಟ ಇದೆ ಅವ್ರು ಮಾತ್ರ ಈ ಪ್ಲೇಸ್ನ ವಿಸಿಟ್ ಮಾಡಿ ತುಂಬ ಅಂದರೆ ತುಂಬ ಇಷ್ಟಪಡ್ತೀರಾ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಯಾವ ರೀತಿ ಇತ್ತು ಹಾಗೆ ಏನಾದರೂ ಡೌಟ್ಸ್ ಮತ್ತು ಸಜೆಷನ್ ಇದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಡಿಫ್ರೆಂಟಾಗಿರ್ತಕ್ಕಂಥ ವೀಡಿಯೋಸ್ ಮುಂದೆ ಕೂಡ ಬರ್ತಾ ಇರುತ್ತೆ. ಆಲ್ರೆಡಿ ನಾನು ಸಿಕ್ಕಾಪಟ್ಟೆ ಡಿಫ್ರೆಂಟಾಗಿರ್ತಕ್ಕಂಥ ಪ್ಲೇಸ್ ಆಗಿರ್ಬೋದು, ವೀಡಿಯೋಸ್, ರೆಸ್ಟೋರೆಂಟ್ಸ್, ಹೀಗೆ ಎಷ್ಟೊಂದು ವೀಡಿಯೋಸ್ನ ಶೇರ್ ಮಾಡಿದ್ದೀನಿ. ನೀವು ನನ್ನ ಹಳೆ ವೀಡಿಯೋಸ್ ಕೂಡ ನೋಡಿ ಇದೇ ಥರ ಯಾವಾಗಲೂ ಎನ್ಕರೇಜ್ ಮಾಡ್ತಾ ಇರಿ ಅಂತ ಹೇಳ್ತಾ
ಈ ವಿಡಿಯೋದಲ್ಲಿ ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಷನ್ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿದೆ ಅನ್ಕೋತೀನಿ. ನಿಮಗೆ ಬ್ಯಾಂಗ್ಳೂರಿಂದ ಎಲ್ಲಾದರೂ ಆಚೆ ಹೋಗಬೇಕು ಅಂದರೆ ಬೆಸ್ಟ್ ಪಿಕ್ನಿಕ್ ಸ್ಪಾಟ್ ಅಂತಲೇ ಹೇಳ್ಬೋದು. ಸೀಸನಲ್ಲಿ ಅಷ್ಟೇ ಈ ಪ್ಲೇಸ್ ಓಪನ್ ಇರೋದ್ರಿಂದ ಸ್ವಲ್ಪ ಕ್ರೌಡ್ ಇರುತ್ತೆ. ನೀವು ಕೂಡ ಎಂಜಾಯ್ ಮಾಡ್ತೀರಾ ಡಿಫ್ರೆಂಟ್ ಪ್ಲೇಸ್. ಯಾವಾಗಲೂ ವಿಸಿಟ್ ಮಾಡೋದಕ್ಕಾಗೋದಿಲ್ಲ, ಇದನ್ನು ಸೀಸನ್ ಇದ್ದಾಗ ಮಾತ್ರ ವಿಸಿಟ್ ಮಾಡಬೇಕು. ಸೊ ನೋಡಿಕೊಂಡು ಮೊದಲೇ ಪ್ಲ್ಯಾನ್ ಮಾಡಿಕೊಂಡು ಆನ್ಲೈನಲ್ಲಿ ಬುಕ್ ಮಾಡಿಕೊಂಡು ವಿಸಿಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಫ್ರೆಂಡ್ಸ್, ಬಾಯ್.